ನಮ್ಮ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ನಮ್ಮ ಕ್ಯಾಂಡಿಡೇಟ್ನ ಏನು ಗೌತಮ್ ಅವರು ಇದ್ದಾರೆ, ಅವರು ಎಲ್ಲಾ ಜಾಗದಲ್ಲಿ ನಮ್ಮ ಲೀಡರ್ಸ್ನ ಎಲ್ಲ ಬಂದು ನಾವು ಹೋಬಳಿ ಮಟ್ಟದಲ್ಲಿ ಮಾಡಿ ಅವ್ರನ್ನು ಪರಿಚಯ ಮಾಡಿದ್ವಿ, ಟೌನ್ ಅಲ್ಲಿ ಎಲ್ಲ ಓಡಾಡಿದ್ವಿ, ಎಲ್ಲ ಆಯ್ತು. ಈಗ ನಾನು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ನಾವು ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದಂಥ ಲೀಡರ್ಸ್ನ ಎಲ್ಲರನ್ನು ಮೀಟ್ ಮಾಡಿ ಮಾತಾಡಿ ಅವರ ಏನಿದೆ ನಾವೇನ್ ಮಾಡಬೇಕು, ಎಲೆಕ್ಷನ್ ಹೆಂಗ್ ಮಾಡಬೇಕು ಅನ್ನೋದು, ನಾವೇನು ಕಾರ್ಯಕ್ರಮಗಳು ಮಾಡಿದೀವಿ, ನಮ್ದು ಜನಕ್ಕೆ ಒಳ್ಳೇದು ಮಾಡಿದೀವೋ ಇಲ್ವಾ ಅಂತ ನಾನು ಒಂದೇ ನಿಮ್ಮ ಮೀಡಿಯಾ ಮುಖಾಂತರ ನಾನು ಒಂದೇ ಕೇಳೋದು, ಮೀಡಿಯಾ ಮುಖಾಂತರ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ನಾಯಕತ್ವದಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು, ಡೆಪ್ಟಿ ಮುಖ್ಯಮಂತ್ರಿಗಳಂತ ಡೆಪ್ಟಿ ಸಿಎಂ ಆದಂಥ DK ಶಿವಕುಮಾರ್ ಸಾಹೇಬರು ನಿಮ್ಮ ಮನೆಗಳಿಗೆ ನಮ್ಮ ಸರ್ಕಾರದ ಸವಲತ್ತು ಸಿಕ್ಕಿದ್ರೆ ನಮಗೆ ಓಟ್ ಹಾಕಿ, ಇಲ್ಲಾಂದ್ರೆ ನೀವು ಹಾಕ್ಬೇಡಿ ಓಟ್. ನಮ್ಗೆ ಎಷ್ಟು ಮನೆಗೆ ಸಿಕ್ಕಿದ್ರೆ ಅಷ್ಟು ಮನೆ ಹಾಕಿ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇವತ್ತು 2,000 ರೂಪಾಯಿ ಕೊಟ್ಟಿದ್ದೀವಿ, ಹೇಳಿದಂಗೆ ನಡ್ಕೊಂಡಿದ್ದೀವಿ. ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ಹೇಳ್ದಂಗೆ ನಡ್ಕೊಂಡಿದ್ದೀವಿ. ಯೂನಿಟಿ ಕೊಟ್ಟಿದ್ದೀವಿ, ಹೇಳೋದಂಗೆ ನಡ್ಕೊಂಡಿದ್ದೀವಿ. 5 kg ಅಕ್ಕಿ ಜೊತೆಗೆ 5 kg ಅಕ್ಕಿ ಕೊಡ್ತೀವಿ ಅಂತೇಳಿ ಅಕ್ಕಿ ಸಿಗದೆ ಇರೋದ್ರಿಂದ ಕಾಸು ಕೊಡ್ತಾ ಇದ್ದೀವಿ. ಬಸ್ ಫ್ರೀ ಕೊಟ್ಟಿದ್ದೀವಿ. ನಾವೇನು ಅವತ್ತು ಹೇಳಿದ್ದೀವಿ ಅದನ್ನ ನಾವು ನಡ್ಕೊಂಡಿದ್ದೀವಿ. ನಮ್ಮ ಸವಲತ್ತು, ನಾವು ಮಾಡಿರುವಂತ ಕೆಲಸ, ನಿಮ್ಗೆ ಇಷ್ಟ ಆಗಿದ್ರೆ ನಮ್ಗೆ ಓಟ್ ಹಾಕಿ, ಮಾಡಿದ್ದಿಂದ ಓಟ್ ಹಾಕಿ. ನಮ್ಗೆ ಇವತ್ತು ಕೋಲಾರಲ್ಲಿ ನೀವೇ ನೋಡ್ತಾ ಇದ್ದೀರಾ, ರೋಡ್ಗಳು ಕೆಲಸ ಮಾಡಿ ಬೊಂಬು ಬಜಾರ್ ಮಾಡಿದ್ವಲ್ಲ, ಎಷ್ಟು ವರ್ಷದಿಂದ ಇರೋದು. ಕಾರಂಜಿ ಕಟ್ಟೆ ರೋಡ್ ಮಾಡಿದೀವ, ಆಮೇಲೆ ನಿಮ್ಮ ಪ್ರೆಸ್ ಕ್ಲಬ್ ಆ ರೋಡ್ ಮಾಡಿದೀವ, ಪಕ್ಕದಲ್ಲಿ ಟ್ಯಾಂಕ್ ಹತ್ರ ಇರೋದು ರೋಡು ಅದನ್ನ ಮಾಡಿದೀವ, IB ಸರ್ಕಲ್ ಇಂದ SNR ಹಾಸ್ಪಿಟ್ಲು ಗಾಂಧಿ ದುರ್ಗ ಅದು ರೋಡ್ ಮಾಡಿದೀವ, ಎಲ್ಲ ರೋಡ್ಗಳು. ಮೇಲೆ ತೇರಲ್ಲಿ ಬೆಟ್ಟಕ್ಕೆ ರೋಡ್ ಮಾಡಿದೀವ. ಇವತ್ತು ನಮ್ಮ APMC ಮಾಲೂರು ರೋಡು ಅದನ್ನ ಮಾಡಿದೀವ. ನೋಡಿ ಹೆಂಗಿದೆ ರೋಡ್ ಕ್ವಾಲಿಟಿ, ನೋಡಿ ನೀವು ಎಲ್ಲ ನೋಡಿ, ನಮ್ಮ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಾನು ಹೇಳ್ತೀನಿ, ನಿಮ್ಮ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ನಾನು ಹೇಳ್ತೀನಿ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು. ನೀವು ಹಾಕ್ರಿ. ನಾವು ಕೆಲಸ ಮಾಡಿದ್ರೆ ನೀವು ಓಟ್ ಹಾಕಿ, ನಾವು ಕೆಲಸ ಮಾಡಿಲ್ಲ ತಪ್ಪು ಮಾಡಿದ್ರೆ ನೀವು ಓಟ್ ಹಾಕ್ಬೇಡಿ. ಬೇಡ, ತಪ್ಪು ಮಾಡಿದ್ರೆ ಬೇಡ. ನಮಗೆ ಕೆಲಸ ಮಾಡಿದ್ರಲ್ಲಿ ನಾವು ಯಾರನ್ನೋ ಕುಡ್ಕರ ಜೊತೆಯಲ್ಲಿ ಕುಂಡ್ರಿಸ್ಕೊಂಡು ಕುಡ್ಕೊಂಡು ಕೂತ್ಕೊಳ್ಳೋಲ್ಲ. 6 ಗಂಟೆ ಮೇಲೆ ನಾವು ಮನೆಗಳಿಗೆ ಹೋಗೋರು, ಜನಗಳಿಗೋಸ್ಕರ ಡೈಲಿ ಕೆಲಸ ಮಾಡೋದು. ಕೆಲವರು ಹೇಳ್ತಾರೆ ಸಿಗ್ತಾ ಇಲ್ಲ ಅಂತಾರೆ. ಎಕ್ಸಾಂಪಲ್ ನೀವೇ ಹೇಳ್ರಪ್ಪ, ನಾನು ಯಾವತ್ತು ಪೊಲೀಸ್ ರಿಪೋರ್ಟ್ ತಗೊಳ್ಳಿ, ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ, ಯಾವತ್ತು ನಾನು ಕೋಲಾರಲ್ಲಿ ಇಲ್ಲದೆ ಇರೋ ದಿವಸ, ಯಾವತ್ತು ಅಸೆಂಬ್ಲಿ ಇರೋ ಟೈಮು, ಕಮಿಟಿ ಮೀಟಿಂಗ್ ಇರೋ ದಿವಸ, ಇಷ್ಟು ಬಿಟ್ರೆ ಇನ್ನೆಲ್ಲ ದಿವಸ ಇಲ್ಲೇ ಓಡಾಡ್ತಾ ಇದ್ವಿ. ಅಲ್ಲಿಗೆ ಅದೆಷ್ಟು ಚಪ್ಪಲಿಗಳು ಕಿತ್ತೋಗ್ಬಿಡ್ತು. ನನ್ನ ಜನ ಹಿಂದೆ ನಡ್ಕೊಂಡ್ಬಂದು ತುಳಿದು ಕಿತ್ತೋಯ್ತು. ಕಿತ್ತೋಗಿದೆ ಅಂತ ಅರ್ಥ ಏನೇನು, ಅಷ್ಟು ಜನ ಇದ್ದಾರೆ ನಮ್ಮ ಜೊತೆ ಅಂತ. ಆದ್ರೂ ನಾವು ನಡ್ಕೊಂಡು ಹೋಗಿದ್ದೀವಿ, ಜನಗಳ ಮುಂದೆ ಇದ್ದೀವಿ, ಅಷ್ಟು ಇದೀನಿ. ಸರಿ, ಕಾಂಗ್ರೆಸ್ ಅಭ್ಯರ್ಥಿ ಹೊರಗಿನವರು ಅಂತ ಹೇಳ್ತಾರೆ. ಸರಿ, ಮಲ್ಲೇಶ್ ಬಾಬು ಅವ್ರಿಗೆ ಹೇಳೋಣ. ಮಲ್ಲೇಶ್ ಬಾಬು ಏನಾದ್ರು ಬಂಗಾರಪೇಟೆಗೆ ಏನಾದ್ರು ಅವ್ರು ಕೋಲಾರ ತಾಲೂಕು, ಅವ್ರ ಊರು ಬಂದ್ಬಿಟ್ಟು ಕೋಲಾರ ಅಸೆಂಬ್ಲಿ ಬರುತ್ತೆ. ಅವ್ರು ಹೆಂಗೆ ಬಂಗಾರಪೇಟೆಯಲ್ಲಿ ನಿಂತರು? ಕೋಡಳ್ಳಿ ಮಂಜುನಾಥ್ ಗೌಡ ಅಲ್ಲಿ ಕೋಡಳ್ಳಿಯಿಂದ ಬಂದು ಮಾಲೂರಲ್ಲಿ ನಿಂತಿಲ್ವಾ? JK ಕೃಷ್ಣಾರೆಡ್ಡಿ ಬಂದು ಮಾರತಳ್ಳಿಯಿಂದ ಬಂದು ಚಿಂತಾಮಣಿಯಲ್ಲಿ ನಿಂತಿಲ್ವಾ? ಮನೋಹರ MLC ಆಗಿದ್ದವರು, ಅನಿಲನ ಮೇಲೆ ಗೆದ್ದವರು, ಅವ್ರು ಯಾವರು? ಆನೇಕಲ್ ಅವರಲ್ವಾ? ತೋರಿಸ್ಕೊಟ್ಟಿದ್ದೆ BJP ಅವ್ರಿಗೆ. ಇವಾಗ ಕುಮಾರಸ್ವಾಮಿ ಎಲ್ಲಿ ನಿಂತವ್ರೆ? ಹುಟ್ಟಿದ್ದೆ ಅವರು ಹಾಸನ ಹುಟ್ಟಿದ್ದು. ಅವರು ಎಲೆಕ್ಷನ್ ನಿಂತಿದ್ದಲ್ಲಿ ರಾಮನಗರ, ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ, ಮಂಡ್ಯ, ಆಮೇಲೆ ಚಿಕ್ಕಬಳ್ಳಾಪುರ, ಇವಾಗ ಮಂಡ್ಯ. ಅಂದ್ರೆ ಅವರೆಲ್ಲ ಎಲ್ಲಾದ್ರೂ ಹೋಗ್ಬೋದು, ಪರವಾಗಿಲ್ಲ, ಅವರೆಲ್ಲ ಎಲ್ಲ ಹೋಗ್ಬೋದು. ಅಂದ್ರೆ ಇವರೆಲ್ಲ ಬರಬಾರ್ದು. ವರ್ತೂರ್ ಪ್ರಕಾಶ್ ಅವರು ವರ್ತೂರವ್ರಪ್ಪ. ವರ್ತೂರವ್ರಿಗೂ ಇಲ್ಲಿಗೇನು ಸಂಬಂಧ? ನಾನನ್ನ ಈ ಜಿಲ್ಲೆಯವನು ನಾನು ಇಲ್ಲಿ MLA ಆಗಬೇಕು ಅಂತ ಆಸೆ ಇಲ್ದರುವಾಗ ಕೋಲಾರಲ್ಲಿ ಮನೆ ಇಟ್ಕೊಂಡಿರೋನು. ನಾನು DC ಆಫೀಸ್ ಬರಕ್ ಮುಂಚೆ ನನ್ನ ಮನೆ ಅಲ್ಲಿದೆ. ಇವತ್ತರೆಗೂ ನನ್ಗೆ ಅಲ್ಲಿ ಮನೆ ಇದೆ. ಇವತ್ತು ಅಲ್ಲೇ ಇರೋದು ಮನೆಯಲ್ಲಿ. ನಾನನ್ನ ಅಲ್ಲಿ ಮನೆ ಇಟ್ಕೊಂಡಿದ್ದೀನಿ. ನಾನು ಹೇಳ್ಕೊಬೋದು, ಎಲ್ಲರೂ ಡ್ಯೂಯಲ್ ಸಿಟಿಸನ್ಶಿಪ್, ನನ್ನ ಮುಳಬಾಗ್ಲು ಕೋಲಾರ ಅಂತ ಹೇಳ್ಕೊಬೋದು. ಇವ್ರಿಗೇನಿದೆ ಹೇಳ್ಕೊಳ್ಳೋದಕ್ಕೆ? ಬಂದು ಜಮೀನು ತಗೊಂಡು ಮನೆ ಕಟ್ಟಿದ್ದಾರೆ. ಅಂಥವ್ರು ಸಾವಿರಾರು ಜನ ಇದ್ದಾರೆ ಈ ಕೋಲಾರಲ್ಲಿ, ಜಮೀನು ತಗೊಂಡು ಮನೆ ಕಟ್ಟಿದ್ರು. ಅವರೆಲ್ಲ ಲೋಕಲ್ ಹೆಡ್ಸ್ ಆಗಲ್ಲ, ಅವ್ರು ಹೊರಗಿನವರು ಅಂತ ಹೇಳಿದ್ರೆ. ಇವರೆಲ್ಲ ಯಾರು? ಇವರೆಲ್ಲ ಹೊರಗಿನವರಲ್ವಾ? ಇವರೆಲ್ಲ ಎಲ್ಲಿಂದ ಬಂದವ್ರೆ? ಇವರೆಲ್ಲ ಹೊರಗಿನವರು. ಹೋದ್ಸಲಿ MP ಗೆ JDS ಕ್ಯಾಂಡಿಡೇಟ್ ಆಗಿದ್ರಲ್ಲ, ಯಾರು ಇವರು, ಏನು ಕೇಶವ ಅಂತ, ಯಾವೂರು? ಅದಕ್ಕೆ ಮುಂಚೆ ಆಗಿದ್ದು ಚಂದ್ರಣ್ಣ ಯಾವೂರು? ಅದಕ್ಕೆ ಮುಂಚೆ ಆಗಿದ್ದು ಯಾರು IAS ಆಫೀಸರ್, ಅವ್ರು ಯಾವೂರವರು? ಯಾರಾದ್ರೂ ಲೋಕಲ್ ಅವ್ರು ನೀವು MP ಕ್ಯಾಂಡಿಡೇಟ್ ಮಾಡಿದ್ದೀರಾ? ಇವತ್ತೇನೋ ಮಾಡ್ಬಿಟ್ಟಿದ್ದೀರಾ ಅಂತ ನೀವು ಅವ್ರ ಲೋಕಲ್, ಇವರಲ್ಲ ಅವರಲ್ಲ ಅಂತ ಹೇಳ್ತೀರಾ. ಇವತ್ತು ಅದೆಲ್ಲ ಸುಳ್ಳು. ಎಲ್ಲರೂ ಇಲ್ಲಿನವ್ರೆ, ಎಲ್ಲ ನಮ್ಮ ಕರ್ನಾಟಕದವ್ರೆ. ಇವಾಗ ನನಗೂ ಕೋಲಾರ್ಗೆ ಏನು ಸಂಬಂಧ? ಹಂಗಾದ್ರೆ ನಾನು ಕೋಲಾರಲ್ಲಿ MLA ಆಗಿದ್ದೀನಿ. ಸಮೃದ್ಧಿ ಮಂಜುಗೂ ಮುಳಬಾಗಿಲಿಗೆ ಏನು ಸಂಬಂಧ? ಕರೆಕ್ಟೇ ಇಲ್ವಾ? ಮೊದಲು ಅವರೇ ಸಮೃದ್ಧಿ ಮಂಜು 2018 ತಗೊಂಡು ಬಂದು ಹಾಕಿದ್ರಲ್ಲ, ಅವಾಗ ಶ್ರೀನಿವಾಸದಿಂದ ಮುಳಬಾಗಿಲಿಗೆ. ಅವ್ರಂದ್ರೆ ಹೊರಗಿನವ್ರಲ್ವಾ ಅವರು? ನಾನನ್ನ ಇವಾಗ ಬಂದಿದ್ದೀನಿ. ದಾರಿ ತೋರಿಸಿದ ಅವರೇ ನಮಗೂ ಬರೋದಕ್ಕಿದೆ. ಮೇನ್ ದಾರಿ ದೀಪ ಅವರೇ ನಮಗೆ.
ಹೊರಗಿನವ್ರನ್ನ ಹಾಕೋದಕ್ಕೆ. ಅದನ್ನ ಸುಮ್ಮನೆ ಹೇಳ್ತಾರೆ ಅವ್ರು, ಯಾಕೋ ಒಂದು ಏನು ಬೇರೆ ಹೇಳೋಕೆ ಏನು ಇರೋದಿಲ್ಲ, ಇದನ್ನ ಹೇಳ್ತಾರೆ.